ನಮಗೆ ಹೊಸ ವರ್ಷ ಅಂತಂದರೆ ಅದು ಮಕರ ಸಂಕ್ರಾಂತಿ ಅನ್ನುವಂಥದ್ದು. ಈ ನಿಟ್ಟಿನಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಜಗದೀಶ್ ಚೌಧರಿ ಅವರು ತಾಲೂಕ್ BJP ಅಧ್ಯಕ್ಷರು 13 ವರ್ಷಗಳಿಂದ ನಿರಂತರವಾಗಿ ಈ ಮಕ್ಕಳಿಗೆ ಪ್ರತಿ ವರ್ಷವೂ ಸಹ ಭೂರಿ ಭೋಜನದ ವ್ಯವಸ್ಥೆಯನ್ನು ಮಾಡಿಸುವಂಥದ್ದು. ಶೇಂಗಾ, ಕಡಲೆ ಮತ್ತು ಎಳ್ಳು, ಬೆಲ್ಲ, ಕಬ್ಬು, ಅವರೆಕಾಯಿ, ಗೆಣಸು ಮತ್ತು ಸಿಹಿ ಪೊಂಗಲ್ಲು ಮತ್ತು ಖಾರ ಪೊಂಗಲ್ಲು ಮಾಡಿಸುವುದರ ಜೊತೆಯಾಗಿ ಇವತ್ತು ಮಾಡಿಸಿರುವಂಥದ್ದು ಭಾಳ ಖುಷಿ ಸಂತೋಷವನ್ನು ಕೊಡ್ತಾ ಇದೆ. ಅನ್ನದಾತರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ರಿಗೂ ಒಳ್ಳೆಯದಾಗಲಿ. ನೀವು ಏನೇನು ಕನಸು ಅಂದ್ಕೊಂಡಿದ್ದೀರೋ ಈ ಸಂಕ್ರಾಂತಿಯಿಂದ ಎಲ್ಲರೂ ಮನೆಯಲ್ಲಿ ಏನು ಕಷ್ಟ ಇದೆ ಎಲ್ಲ ಬೆಳಕಿಂದ ತುಂಬಲಿ ಅಂತ ನಾನು ದೇವ್ರು ಬೇಡ್ಕೊಳ್ತೀನಿ. ಪ್ರತಿಯೊಬ್ಬರು ಚೆನ್ನಾಗಿರಬೇಕು, ಎಲ್ಲರೂ ಚೆನ್ನಾಗಿರಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಪರಿಪೂರ್ಣ ನೈವೇದ್ಯವನ್ನೇ ಮಾಡಿ ನಿರಾವಾತ್ರಿ ಗುಣವೆಂಬ ವರ ತಾಂಬುಲವ ಕೊಟ್ಟು ಎಳ್ಳು, ಬೆಲ್ಲ ಮತ್ತು ಕೊಬ್ಬರಿಯನ್ನು ಮಿಶ್ರಣ ಮಾಡಿ ಅವರಿಗೆ ಪ್ರಸಾದವನ್ನು ಕೊಡ್ತಾ ಇರುವಂಥದ್ದು. ಇದು ಎಳ್ಳು ಬೆಲ್ಲವನ್ನು ಸ್ವೀಕರಿಸುವುದರ ಮೂಲಕ ಒಳ್ಳೆಯ ಮಾತುಗಳನ್ನು ಆಡುವಂತಹ ಒಂದು ಸಂದರ್ಭ. ಈ ಎಳ್ಳು ಬೆಲ್ಲ ಮನುಷ್ಯನಿಗೆ ಒಂದು ಆರೋಗ್ಯಕರವಾಗಿರುವಂತಹ ನಮ್ಮ ಸಂಸ್ಕೃತಿಯ ಪ್ರಸಾದವಾಗಿರುವಂಥದ್ದು. ಇವತ್ತು ಈ ಎಳ್ಳು ಬೆಲ್ಲ ಇದೆಯಲ್ಲ, ನಮ್ಮ ಜಾನಪದರು ಒಂದು ಮಾತನ್ನು ಹೇಳ್ತಾರೆ, ಒತ್ತಾರೆ ಎದ್ದು ಯಾರ್ಯಾರ ನೆನೆಯಾಲಿ ಎಳ್ಳು ಜೀರಿಗೆಯ ಬೆಳೆವ ಭೂಮಿ ತಾಯಿ ಎದ್ದೊಂದು ಗಳಿಗೆ ನೆನೆದಾವ ಅನ್ನುವಂಥದ್ದು. ಈ ಭೂಮಿ ತಾಯಿಯನ್ನು ಎದ್ದೊಂದು ಗಳಿಗೆ ಎಳ್ಳು ಜೀರಿಗೆಯನ್ನು ಬೆಳೆಯುವಂತಹ ಭೂಮಿ ತಾಯಿಯನ್ನು ನಾವೆಲ್ಲರೂ ಪ್ರೀತಿಸಬೇಕು ಮತ್ತು ನಾವೆಲ್ಲರೂ ಅದಕ್ಕೆ ಹೊಂದಿಸ್ಬೇಕು ಅನ್ನುವಂಥ ಮಾತನ್ನು ನಮ್ಮ ಜಾನಪದರು ಹೇಳುವಂಥದ್ದು. ರೂಪಿಸುವುದರ ಮೂಲಕವಾಗಿ ಎಳ್ಳು, ಬೆಲ್ಲ, ಅವರೆಕಾಯಿ ಮತ್ತು ಗೆಣಸು ಇದು ಪ್ರಸಾದದ ಮೂಲವಾಗಿರುವಂಥದ್ದು. ಶ್ರೀ ಗುರು ಬಸವಲಿಂಗಾಯ ನಮಃ. ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಪ್ರತಿ ವರ್ಷವೂ ಜನವರಿ 14ನೆಯ ತಾರೀಕು ದಕ್ಷಿಣಾಯಣ ಮುಗಿದು ಉತ್ತರಾಯಣಕ್ಕೆ ಪಾದಾರ್ಪಣೆಯಾಗುವಂಥದ್ದು. ಈ ಸಂಕ್ರಾಂತಿ ಹಬ್ಬ ಎಲ್ಲ ಕೃಷಿಕರು, ರೈತರು ಅವರು ಬೆಳೆದಿರುವಂತಹ ಬೆಳೆಯನ್ನು ಒಟ್ಟಿಗೆ ರಾಶಿ ಮಾಡಿ ಒಟ್ಟಿಗೆ ಜೊತೆಯಲ್ಲಿ ಪ್ರಸಾದವನ್ನು ಮಾಡುವಂಥದ್ದು. ಎಳ್ಳು ಬೆಲ್ಲವ ತಿಂದು ಒಳ್ಳೆಯ ಮಾತನಾಡು ಅನ್ನುವಂತಹ ನಮ್ಮ ಭಾರತೀಯ ಸಂಸ್ಕೃತಿ, ಹಿಂದೂ ಧರ್ಮದ ಸಂಸ್ಕೃತಿಯ ಪ್ರಕಾರ ಇವತ್ತು ನಾವೆಲ್ಲರೂ ಈಗ ಅವರೇ ಬಂದಿರುವಂಥದ್ದು, ಕಬ್ಬು ಬಂದಿರುವಂಥದ್ದು, ಗೆಣಸು ಬಂದಿರುವಂಥದ್ದು, ಇದರ ಜೊತೆಗೆ
ಕಡಲೆಕಾಯಿ ಶೇಂಗಾ ಬಂದಿರುವಂಥದ್ದು. ಇದರ ಮಿಶ್ರಣ ಇವತ್ತು ಶರೀರ ಸೂಡ್ರಿಗೆ ಒಂಥರ ಗಟ್ಟಿಗೊಳ್ಳುವಂಥದ್ದು. ಎಣ್ಣೆಯ ಪದಾರ್ಥವನ್ನು, ಎಣ್ಣೆಯ ಅಂಶದ ಪದಾರ್ಥವನ್ನು ಸೇವಿಸುವುದರ ಮೂಲಕವಾಗಿ ಶರೀರವನ್ನು ಗಟ್ಟಿಗೊಳಿಸಿಕೊಳ್ಳುವಂಥದ್ದು. ಇದರ ಜೊತೆಗೆ ನಮಗೆ ಹೊಸ ವರ್ಷ ಅಂತಂದರೆ ಅದು ಮಕರ ಸಂಕ್ರಾಂತಿ ಅನ್ನುವಂಥದ್ದು. ಈ ನಿಟ್ಟಿನಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಜಗದೀಶ್ ಚೌಧರಿ ಅವರು ತಾಲೂಕ್ BJP ಅಧ್ಯಕ್ಷರು 13 ವರ್ಷಗಳಿಂದ ನಿರಂತರವಾಗಿ ಈ ಮಕ್ಕಳಿಗೆ ಪ್ರತಿ ವರ್ಷವೂ ಸಹ ಭೂರಿ ಭೋಜನದ ವ್ಯವಸ್ಥೆಯನ್ನು ಮಾಡಿಸುವಂಥದ್ದು. ಶೇಂಗಾ, ಕಡಲೆ ಮತ್ತು ಎಳ್ಳು, ಬೆಲ್ಲ, ಕಬ್ಬು, ಅವರೆಕಾಯಿ, ಗೆಣಸು ಮತ್ತು ಸಿಹಿ ಪೊಂಗಲ್ಲು ಮತ್ತು ಖಾರ ಪೊಂಗಲ್ಲು ಮಾಡಿಸುವುದರ ಜೊತೆಯಾಗಿ ಇವತ್ತು ಮಾಡಿಸಿರುವಂಥದ್ದು ಭಾಳ ಖುಷಿ ಸಂತೋಷವನ್ನು ಕೊಡ್ತಾ ಇದೆ. ಇದರ ಜೊತೆಗೆ ನಾವು ಬೆಳೆದಿರುವಂತಹ ದವಸ ಧಾನ್ಯಗಳನ್ನು ಅರ್ಪಣೆ ಮಾಡುವುದರ ಮೂಲಕವಾಗಿ ರಾಗಿಯನ್ನು, ಭತ್ತವನ್ನು ಮತ್ತು ಕಬ್ಬು, ಗೆಣಸು, ತೆಂಗಿನಕಾಯಿ ಮತ್ತು ಇದನ್ನೆಲ್ಲವನ್ನು ಕೃಷಿ ಪರಂಪರೆಯಲ್ಲಿ ಬಂದಂಥ ಮಠ ಪೂಜೆ ಮಾಡಿಸುವುದರ ಮೂಲಕವಾಗಿ ಬೆಳಗ್ಗೆ ವನಕಲ್ಲು ಮಲ್ಲೇಶ್ವರನಿಗೆ ರುದ್ರಾಭಿಷೇಕ, ಅಲಂಕಾರ ಪೂಜೆಯನ್ನು ಮಾಡಿಸುವುದರ ಮೂಲಕವಾಗಿ ಇವತ್ತು ರಾಶಿ ಪೂಜೆಯನ್ನು ಮಾಡಿರುವಂಥದ್ದು. ಈ ರಾಶಿ ಪೂಜೆ ಎಲ್ಲರಿಗೂ ಖುಷಿ ಸಂತೋಷವನ್ನು ಕೊಡುವಂಥದ್ದು. ನಾವೇ ಬೆಳೆದಿರುವಂಥ ರಾಗಿ ಮತ್ತು ಭಕ್ತರು ಕೊಟ್ಟಂಥದ್ದು ಗುಬ್ಬಿಯ ಭಕ್ತರು ಕೊಟ್ಟಂತಹ ಭತ್ತ ಮತ್ತು ಅದರ ಜೊತೆಯಲ್ಲಿ ಭಕ್ತರು ಕೊಟ್ಟಿರುವಂತಹ ತೆಂಗಿನಕಾಯಿ ಮತ್ತು ಭಕ್ತರು ಬೆಳೆದಿರುವಂತಹ ಗೆಣಸು ಮತ್ತು ಜಗದೀಶ್ ಚೌಧರಿ ಅವರು ಕೊಟ್ಟಿರುವಂಥ ಕಬ್ಬು, ವಿವಿಧ ರೀತಿಯ ಪದಾರ್ಥಗಳನ್ನು ನಾವು ಇಲ್ಲಿ ಪೂಜೆ ಮಾಡುವುದರ ಮೂಲಕವಾಗಿ ಮಕ್ಕಳು, ವಯೋವೃದ್ಧರು ಬಂದಂಥ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗ ಮಾಡುವಂಥ ಕಾರ್ಯ ಇದಾಗಿರುವಂಥದ್ದು. ಇವತ್ತು ನಾವೆಲ್ಲರೂ ಇದೆಲ್ಲ ಮುಗಿದ ನಂತರ ಗೋಶಾಲೆಯಲ್ಲಿರುವಂಥ ಗೋವುಗಳನ್ನು ಕಿಚ್ಚಾಯಿಸುವುದರ ಮೂಲಕವಾಗಿ ಅವನ್ನ ಶೃಂಗಾರ ಮಾಡಿ ಒಂದು ಹಬ್ಬದ ರೀತಿಯಲ್ಲಿ ಇವತ್ತು ಕಾರ್ಯಕ್ರಮ ಮಾಡ್ತಾ ಇರುವಂಥದ್ದು. ನಿಜವಾದ ಕೃಷಿಯ ಹಬ್ಬ ಈ ಮಕರ ಸಂಕ್ರಾಂತಿ. ಈ ಹಬ್ಬದೊಳಗೆ ತಾವೆಲ್ಲರೂ ಪಾಲ್ಗೊಂಡಿರುವಂಥದ್ದು. ಮಕ್ಕಳು ಈ ಕಿಚ್ಚಾಯಿಸುವುದರ ಮೂಲಕವಾಗಿ ಒಂದು ಸಂಭ್ರಮ ಪಡುವಂಥ ಈ ಕಾರ್ಯಕ್ರಮ ತಾವೆಲ್ಲರೂ ಬಂದಿದ್ದೀರಿ. ಈ ಮಕರ ಸಂಕ್ರಾಂತಿಯ ಪ್ರಯುಕ್ತ ನಾಡಿನ ಸಮಸ್ತ ಭಕ್ತರಿಗೆ ಶರಣು ಶರಣಾರ್ಥಿಗಳನ್ನು ಸಲ್ಲಿಸ್ತಾ ಇದ್ದೀನಿ. ಆ